ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ತ್ರಿಷಿಕಾ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಸಿಂಪಲ್ ಆಗಿ ಮನೆಯಲ್ಲಿ ಚಿತ್ರಾನ್ನ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಫ್ರೈಡ್ ರೈಸ್ ಅನ್ನು ಅಂತ ಹೇಳ್ತಾರೆ. ನಾನು ಇದು ಕಲರ್ ರೈಸ್ ಮಾಡಲಿಕ್ಕೆ ನಾನು ಇಲ್ಲಿ ಬಟಾಣಿ, ಹಸಿ ಬಟಾಣಿ ತೊಗೊಂಡಿದ್ದೀನಿ, ಕ್ಯಾರೆಟ್, ಆಮೇಲೆ ಕೊತ್ತಂಬರಿ, ಕರಿಬೇವು, ಆಮೇಲೆ ಇದು ಉಳ್ಳಾಗಡ್ಡೆ ತಪ್ಪಲ ಅಂತಂತಾರೆ, ನಿಮ್ಮ ಸೈಡ್ ಏನಂತ ನನಗೆ ಗೊತ್ತಿಲ್ಲ. ಇದು ಆಮೇಲೆ ಟೊಮೊಟೊ, ಬೀಟ್ರೋಟು. ಈ ಸೈಡು ನಾನು ಉಪ್ಪು, ಖಾರ, ಉಪ್ಪು, ಅರಿಶಿಣ, ಧನಿಯಾ ಪೌಡ್ರು, ಜೀರಿಗೆ, ಸಾಸಿವೆ. ಇವಾಗ ನಾನು ಒಲೆ ಮೇಲೆ ಸ್ಟವ್ ಇಟ್ಟಿದ್ದೀನಿ. ಇವಾಗ ಆಯಿಲ್ ಹಾಕೋತೀನಿ. ಅದು ಕಾದಿದೆ. ಆಯಿಲ್ ಹಾಕೊಳಂಗಿಲ್ಲ, ಎಷ್ಟು ಬೇಕು ಅಷ್ಟೇ ಹಾಕೋತೀನಿ. ಇಬ್ಬರಿಗೋಸ್ಕರ ಮಾಡ್ತಾ ಇರೋದು ಇದು. ಆಯಿಲ್ ಎಣ್ಣೆ ಕಾದ್ಮೇಲೆ ಇವಾಗ ನಾನು ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಚಟ್ಪಟ ಅಂತಂದು ಹೇಳಿದ್ಮೇಲೆ ಇದು ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ನಾ ಬಟಾಣಿ, ಕ್ಯಾರೆಟ್ ಎಲ್ಲ ಒಂದೇ ಸತಿ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಇದನ್ನು ಒಂದೇ ಸತಿ ಹಾಕ್ಕೊಂಡು ನಾನು ಇದು ಮುಚ್ಚಿಬಿಡ್ತೀನಿ. ಅರಿಶಿನ, ಉಪ್ಪು ಹಾಕ್ತೀನಿ. ನಾನು ಖಾರ ಪುಡಿ ಲಾಸ್ಟಿಗೆ ಹಾಕ್ಕೋತೀನಿ. ಬೇಳೆ ತಿಂದು ತಿಂದು ಬೇಜಾರಾದಾಗ ಈ ಥರ ಸಿಂಪಲ್ಲಾಗಿ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆಹಾ ಅನ್ಬೇಕಷ್ಟೆ. ಉಪ್ಪು, ಅರಿಶಿನ ಹಾಕಿ ಇವಾಗ ನಾನು ಇದನ್ನು ಮುಚ್ಕೊಳ್ತಾ ಇದ್ದೀನಿ ನೋಡಿ. ಡೈಲಿ ಬೇಳೆ ತಿಂದು ತಿಂದು ಬೇಜಾರಾಗಿರುತ್ತಲ್ವ, ಅವಾಗ ಸಿಂಪಲ್ಲಾಗಿ ಹಿಂಗೆ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತಿನ್ನೋಕ್ಕೂ ಚೆನ್ನಾಗಿ ಅನಿಸುತ್ತೆ, ಭಾಳ ಟೇಸ್ಟಿಯಾಗಿರುತ್ತೆ. ಸೊ ನೀವು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇವಾಗ ನೋಡಿ ಅದು ಬೆಂದಿದೆ. ಇವಾಗ ಇದರಲ್ಲಿ ಖಾರ, ಉಪ್ಪು ಹಾಕ್ತೀನಿ. ಇವಾಗ ಉಪ್ಪು ಮತ್ತು ಇದು ಖಾರ ಮತ್ತು ಧನಿಯಾ ಪೌಡರ್ ಹಾಕ್ತಾ ಇದ್ದೀನಿ ನೋಡಿ. ಎಲ್ಲ ಇದು ಟೊಮೊಟೊ ಎಲ್ಲ ಬೆಂದಾಗಿದೆ. ಒಂದೆರಡು ನಿಮಿಷ ಆದಮೇಲೆ ಅನ್ನ ಹಾಕಿ ಕಲಿಸೋದು. 2 ನಿಮಿಷ ಆಗಿದೆ. ಇವಾಗ ನಾನು ಅನ್ನ ಹಾಕಿ ಕಲಿಸ್ಕೊಳ್ತೀನಿ ನೋಡಿ. ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೊಂಡ್ರೆ ಕಲರ್ ರೈಸ್ ರೆಡಿ ಆಗುತ್ತೆ. ಚೆನ್ನಾಗಿರುತ್ತೆ ಕಲರ್ ರೈಸ್ ಇದು. ಬೆಳಿಗ್ಗೆ ಟಿಫನ್ಗೆ ಆದರೂ ಮಾಡ್ಕೋಬೋದು. ಆಮೇಲೆ ಟಿಫನ್ ಬಾಕ್ಸಿಗೂ ಚೆನ್ನಾಗಿರುತ್ತೆ ಮಕ್ಕಳಿಗೆ. ಟೇಸ್ಟಿಯಾಗಿನೂ ಬೇಳೆ ತಿಂದು ಬೇಜಾರಾಗಿರುತ್ತೆ. ಆಮೇಲೆ ಪಲಾವ್ ರೈಸು ಅದು ಇದು ಅಂತ ಮಾಡೋದಕ್ಕಿಂತ ಈ ಥರ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹೊರಗಡೆ ಹೋಗಿ ಭಾಳ ಮಂದಿ ಈ ಥರ ತಿಂತಾ ಇರ್ತಾರೆ. ಹೊರಗಡೆ ಚಾಟ್ ಮಸಾಲ ಅದು ಇದು ಅಂತ ಜಾಸ್ತಿ ಯೂಸ್ ಮಾಡ್ತಾ ಇರ್ತಾರೆ ಮಸಾಲಗಳು. ಸೊ ಮನೆಯಲ್ಲಿ ಯಾವುದೇ ಮಸಾಲ ಇಲ್ಲದೆ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ನಮ್ಮ ಇದು ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್. ಫೈನಲಿ ನಮ್ಮ ರೈಸ್ ರೆಡಿಯಾಗಿದೆ ನೋಡಿ. ಓಕೆ, ನೀವು ಮಾಡ್ಕೊಳ್ಳಿ, ಮನೆಯಲ್ಲಿ ಮಾಡಿಕೊಂಡು ಹೆಲ್ದಿಯಾಗಿರಿ. ಹೆಲ್ತ್ ಈಸ್ ಇಂಪಾರ್ಟೆಂಟು. ಹೆಲ್ದಿಯಾಗಿದ್ದರೆ ಏನಾದರೂ ಸಾಧನೆ ಮಾಡ್ಬೋದು. ಹೆಲ್ತೇ ಖರಾಬಾಗಿದ್ದರೆ ಏನು ಮಾಡೋಕ್ಕಾಗಂಗಿಲ್ಲ. ಸೊ ಹೊರಗಡೆದು ಆದಷ್ಟು ತಿನ್ನದೆ ಮನೆಯಲ್ಲೇ ಹೆಲ್ದಿ ಫುಡ್ ಮಾಡ್ಕೊಂಡು ತಿನ್ಕೊಳ್ಳಿ. ಓಕೆ, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.